ಇಲ್ಲ ಇನ್ನು ನಿಮ್ಗೆ ಒಳ್ಳೆ ಒಂದು ಸ್ಯಾಲ್ರಿ ಇದೆ, ನಿಮಗೆ ಏನು ಕಮಿಟ್ಮೆಂಟ್ ಇಲ್ಲ, ಮ್ಯಾನೇಜ್ ಮಾಡ್ಬೋದು ಅಂದರೆ ಬ್ಯಾಂಕಲ್ಲಿ ಒಂದು 10% ಬೇಕಾದ್ರೆ ತೊಗೊಂಡು ಮಾಡ್ಬೋದು. ನಿಮ್ಮ ಪ್ರೊಫೈಲ್ ಒಂದು 1% ಬಡ್ಡಿಲಿ ದುಡ್ಡು ಸಿಕ್ಕರೆ ಇಂಟ್ರೆಸ್ಟಲ್ಲಿ ಬ್ಯಾಂಕಲ್ಲಿ ನಿಮಗೆ ಸಿಗುತ್ತೆ ಸರ್, ನಮಗೆ ಸಿಗಲ್ಲ. ಅಲ್ಲ ನಿಮ್ಮ ಪ್ರೊಫೈಲ್ ಸಿಗುತ್ತೆ, ಜಾಬ್ ಪ್ರೊಫೈಲ್ ಸಿಗುತ್ತೆ, ಎಲ್ರಿಗೂ ಸಿಗಲ್ಲ, ನನಗೆ ಸಿಗುತ್ತೆ. ನನಗೂ ಸಿಕ್ಕಿದ್ದು ಬಂದು 10.2 ಸಿಕ್ಕುತ್ತೆ ಎಕ್ಸಸ್ ಅಲ್ಲಿ. ಇವಾಗ ಇನ್ಕ್ರೀಸ್ ಮಾಡಿದ್ದಾರೆ, ಇವಾಗ ಮಾಡಿದ್ದಾರೆ. ಒಂದು 12 ಸಿಕ್ಕಿದ್ರೆ ಬೇಕಾದ್ರೆ ಅದನ್ನ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಬೋದು. ಅವರು ಅಕ್ಷಯ್ ಅವ್ರು ಮಾಡಿದ್ದಾರೆ ಆ ತರ. ಪರ್ಸನಲಿ ಸಜೆಸ್ಟ್ ಮಾಡೋದು ನಾನು ಎಲ್ರಿಗೂ ಹೇಳಲ್ಲ, ಯಾಕಂದ್ರೆ ನಿಮ್ಮ ಮ್ಯಾಟ್ರ್ ಆಗುತ್ತೆ. ನಿಮ್ಮೊಂದು ಏನು ಸ್ಟ್ರಾಟಜಿ ಮಾಡಬೇಕಾಗುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಕಮಿಟ್ಮೆಂಟ್ ಹೆಂಗಿದೆ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ನೋಡಬೇಕಾಗುತ್ತೆ. ಈ ಥರನೂ ಕೂಡ 20 lakhs ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನೊಂದು 5 lakhs ಮಾಡಿದ್ದೆ, ಆಲ್ಮೋಸ್ಟ್ ನನಗೊಂದು ಡಬಲ್ ಆಗಿದೆ. ಇನ್ನು 5 ವರ್ಷ ಟೈಮ್ ಇದೆ ಕಟ್ಟಕ್ಕೆ, ಇಂಟ್ರೆಸ್ಟ್ ಸಮೇತ 5 lakhಗೆ 1,80,000 ನನ್ನ ಇಂಟ್ರೆಸ್ಟು. ಇವಾಗ ಆಲ್ಮೋಸ್ಟ್ ನನಗೊಂದು 5 lakhs ಬಂದಿದೆ. 5 lakhs ಇನ್ವೆಸ್ಟ್ಮೆಂಟ್ಗೆ 180 ಇಂಟ್ರೆಸ್ಟು, ನನಗೆ ಆಲ್ಮೋಸ್ಟ್ 5 lakhs ಬಂದಿದೆ. ಇವಾಗ ಇನ್ನೂ ನಾನು ಕಟ್ಟಕ್ಕೆ ಟೈಮ್ ಇದೆ, 5 ವರ್ಷಕ್ಕೆ ತೊಗೊಂಡಿದ್ದೀನಿ ನಾನು, ಇನ್ನೂ ನನಗೆ ಟೈಮ್ ಇದೆ ನನ್ನ ಹತ್ರ. ಈ ಥರನೂ ಮಾಡ್ಬೋದು. ಬ್ಯಾಂಕ್ ದುಡ್ಡು ತೊಗೊಂಡು ಬಂದಿರೋ ರಿಟರ್ನಲ್ಲಿ ಇಂಟ್ರೆಸ್ಟ್ ಕಟ್ಟಿ, ಎಕ್ಸಾಂಪಲ್ ನಿಮಗೆ 12% ಇಂಟ್ರೆಸ್ಟ್ ಅನ್ಕೊಳ್ಳಿ, ನಾವು 40% 30% ತೆಗಿತೀವಿ ಅನ್ಕೊಳ್ಳೋಣ, ಮೈನಸ್ ಮಾಡಿದ್ರೆ ನೀವು 22% ಲಾಭ. 25% ತೆಗೆದ್ರು ಕೂಡ ನಿಮ್ಗೊಂದು ಆ ಕಡೆ ಒಂದು 12% ಲಾಭ, 12-13% ಲಾಭ. ಅದನ್ನ ಪರ್ಸನಲ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ನಿಮ್ಮ ಕಮಿಟ್ಮೆಂಟ್ ಹೆಂಗಿದೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ದೀನಿ ಅಂತ ಮತ್ತೆ ಆಮೇಲೆ ಲೋನ್ ತಗೊಂಡು ಹಾಕೊಂಡ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ, ನಿಮಗೆ ಬೇರೆ ಅದನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರಬೇಕು. ನಿಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಅಪ್ ಡೌನ್ಸ್ ಆದ್ರೂ ಮಿನಿಮಮ್ ಎಷ್ಟು ಮ್ಯಾನೇಜ್ ಮಾಡ್ಬೋದು? 10,000 5,000 ಮ್ಯಾನೇಜ್ ಮಾಡ್ಬೋದಾ? ಬೇರೆ ಕಮಿಟ್ಮೆಂಟ್ ಇಲ್ಲ, ಈ ತರ ಏನೋ ಮಾಡ್ಕೊಂತ ಇರ್ತೀವಲ್ಲ ಸರ್. ನಾವು ಫ್ರಿಡ್ಜ್ EMI ತಗೊಂತೀವಿ, ಮನೇಲಿ ಇವೆಲ್ಲ ಮಿಕ್ಸಿ ಎಲ್ಲ EMI ತಗೊಂತಾರೆ, ಹಂಗೆ ಏನೇನೋ EMI ತಗೊಂತೀವಿ. ಅದನ್ನೆಲ್ಲ ಏನು ನೋಡಿ ತಗೊಂತೀವಿ? ನಾನು ಸಂಪಾದನೆ ಮಾಡ್ತೀವಿ, ಕಟ್ತೀವಿ ಅಂತಾನೆ ತಗೊಂತೀವಿ. ಆ ಥರ ಯಾರು ಅವ್ರವ್ರ ಕೆಪಾಸಿಟಿ ಮೇಲೆ 5,000 10,000 ಈ ಥರ ಬೇಕಾದ್ರೆ ತಗೊಂಡು ಹಿಂಗೂ ಒಂದು ರೀತಿ ಮಾಡ್ಬೋದು. ಈ ಕ್ಯಾಪಿಟಲ್ ಇಲ್ಲ ಅಂತಾರಲ್ಲ ಅವ್ರಿಗೆ ಹೇಳ್ತಾರೆ, ಯಾರಿಗೆ ಕ್ಯಾಪಿಟಲ್ ಇಲ್ಲ ಅವ್ರ ಥರ ಈ ಥರನೂ ಕೂಡ ಮಾಡ್ಬೋದು. ಸುಮಾರು ಜನ ಹೇಳ್ತಾರಲ್ಲ, ರಾಕೇಶ್ ಒಂದು 5,000 ಸ್ಟಾರ್ಟ್ ಮಾಡೋದು, 5,000 ಅದು ಶುದ್ಧ ಸುಳ್ಳೋದು, ಹೌದಲ್ವಾ? ಆ ಸ್ಟೋರಿ ಎಲ್ಲ ಅದು ಅವ್ರೇನು ಹೇಳಿಲ್ಲ, ಇವ್ರು ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು. ಓಕೆನಾ? ಅವ್ರು ಸ್ಟಾರ್ಟ್ ಮಾಡಿದ್ದು 35 ಲಕ್ಷದಿಂದ ಅವ್ರು ಶುರು ಮಾಡಿದ್ದು. 35 ಲಕ್ಷ ಸ್ಟಾರ್ಟ್ ಮಾಡಿರೋದು. ಅವರಪ್ಪ ಬಂದು ದೊಡ್ಡ CA ಆಗಿದ್ರು ಅವಾಗ. ಇನ್ಕಮ್ ಟ್ಯಾಕ್ಸ್ ಅವರು ಎಲ್ಲ ಅವ್ರ ಮನೆಗೆ ಬರ್ತಾರೆ ಸಜೆಷನ್ ತೊಗೊಳಕ್ಕೆ. ಆ ವಾತಾವರಣದಲ್ಲಿ ಬೆಳೆದಿರೋದು ಅವರು. ಆ 30 ಲಕ್ಷನ ಬ್ಯಾಂಕಲ್ಲಿ ಸ್ಟಾಕ್ ತಗೊಂಡು, ಆ ಸ್ಟಾಕ್ನ ಬ್ಯಾಂಕಲ್ಲಿ ಅಡ ಹಾಕಿ ಅಲ್ಲಿ ಲೋನ್ ತಗೊಂಡು ಮತ್ತೆ ಬಂದು ಡಿಮೆಟರ್ ಅಕೌಂಟಲ್ಲಿ ಲೋನ್ ತಗೊಂಡು ಆ ಥರ ಮಾಡಿರೋದು. ಆ ಥರ ಅವಾಗ ಲಿವರೇಜ್ ಸಿಕ್ಕಾಪಟ್ಟೆ ಸಿಕ್ತಿತ್ತು. ತಗೊಂಡು ಟ್ರೇಡಿಂಗ್ ಮೀನ್ಸ್ ಅದೇ ಸ್ಟಾಕಲ್ಲೇ ಮಾಡಿರೋದು.